ನಮಸ್ಕಾರ ಸ್ನೇಹಿತರೆ, ತಮ್ಗೆಲ್ಲರಿಗೂ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ ಗೆ ಸ್ವಾಗತ. ನಿನ್ನೆ ಎಪಿಸೋಡ್ ಕಂಪ್ಲೀಟ್ ಆದ್ಮೇಲೆ 24x7 ಲೈವ್ ನಲ್ಲಿ ಏನೆಲ್ಲ ಮಾತುಕತೆಗಳಾಯ್ತು, ಚರ್ಚೆಗಳಾಯ್ತು, ಕ್ಯಾಪ್ಟನ್ಸಿ ಓಟದ ಟಾಸ್ಕ್ ನಲ್ಲಿ ಯಾರು ಜಯಶೀಲರಾದ್ರು ಅಂತ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದ್ಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಿನ್ನೆ ಎಪಿಸೋಡ್ ನ ಮುಕ್ತಾಯದಲ್ಲಿ ನೀವೆಲ್ಲರೂ ಸಹ ನೋಡಿದ್ದೀರಾ, ಧನುಷ್ ವರ್ಸಸ್ ರಘು ಅವರು ಟಾಸ್ಕ್ ನಲ್ಲಿ ಪಾಲ್ಗೊಂಡಿದ್ರು. ಆ ಒಂದು ಟಾಸ್ಕ್ ನಲ್ಲಿ ಧನುಷ್ ಅವರು ಯಶಸ್ವಿಯಾಗಿ ಜಯಶೀಲರಾಗೋದ್ರ ಮೂಲಕ ಮುಂದಿನ ಹಂತಕ್ಕೆ ಆಯ್ಕೆ ಆಗಿದೆ ಅಂತ ಹೇಳ್ಬೋದು. ಈ ಒಂದು ಟಾಸ್ಕ್ ನಲ್ಲಿ ರಘು ಅವರು ಸಿಕ್ಕಾಪಟ್ಟೆ ಪೈಪೋಟಿ ನೀಡಿದ್ರು ಧನುಷ್ ಅವರಿಗೆ. ಬಟ್ ಧನುಷ್ ಅವರು ಸ್ವಲ್ಪ ಕ್ವಿಕ್ ಆಗಿದ್ದರಿಂದ ಧನುಷ್ ಅವರು ಜಯಶೀಲರಾದ್ರು. ಇಲ್ಲಿ ರಘು ಅವರ ಕಾಲಿಗೆ ಸಹ ಪೆಟ್ಟು ಬಿದ್ದಿತ್ತು, ಕುತ್ಕೊಂಡೆ ಟಾಸ್ಕ್ ನ ಆಡಿದ್ರು ರಘು ಅವರು ಅಂತ ಹೇಳ್ಬೋದು. ನಂತರ ಟಾಸ್ಕ್ ಎಲ್ಲ ಮುಗಿದಾದ್ಮೇಲೆ ಕಿಚನ್ ಏರಿಯಾದಲ್ಲಿ ಅಡಿಗೆ ಮಾಡ್ಬೇಕಾದ್ರೆ ಇಲ್ಲಿ ರಾಶಿಕಾ ಮತ್ತೆ ಏನು ಧನುಷ್ ಅವರು ಇದ್ದಾರೆ, ಇವರಿಬ್ರು ಸಹ ರಘು ಅವರಿಗೆ ಹೆಲ್ಪ್ ಮಾಡ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಸೂರಜ್ ಮತ್ತೆ ಮಾಡೋರ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತಾ ಇದ್ರು. ಅವ್ರಿಬ್ರು ಸಹ ಹೆಲ್ಪರ್ಸ್ ಆಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಇಲ್ಲಿ ರಾಶಿಕಾ ಅವ್ರು ಒಂದನ್ನ ಹೇಳಿದ್ರೆ ಇನ್ನೊಂದನ್ನ ಆಗ್ತಾ ಇದಾರೆ ಅಂತಲ್ಲಿ ರಘು ಅವ್ರ ಕಾಮಿಡಿ ಮಾತಾಡ್ತಾ ಇದ್ರು. ನಂತರ ಧನುಷ್ ಮತ್ತೆ ಗಿಲ್ಲಿ ಅವರಿಬ್ರು ಸಹ ರಘು ಅವ್ರ ಕಾಲಿಡಿತಾ ಇದ್ರು. ಏನ್ ವಿಚಾರಕ್ಕೆ ಅಂದ್ರೆ, ಹೋಟೆಲ್ ಟಾಸ್ಕ್ ಅಂತ ಒಂದು ಟಾಸ್ಕ್ ನೀಡಿರ್ಬೇಕಾದ್ರೆ ಸೂರಜ್ ಅವ್ರನ್ನ ಚೀಫ್ ಶೆಫ್ ಆಗಿ ಮಾಡಿ ಇಲ್ಲಿ ರಘು ಅವ್ರ ಏನು ಅಸಿಸ್ಟೆಂಟ್ ಆಗಿ ನೀಡಿದ್ರು. ಆ ಒಂದು ಸಂದರ್ಭದಲ್ಲಿ ಸೂರಜ್ ಅವ್ರು ಯಾವ ತರ ಎಲ್ಲ ರಘು ಅವ್ರ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ರು, ಯಾವ ತರ ಆರ್ಡರ್ ಮಾಡ್ತಾ ಇದ್ರು ಅಂತ ತುಂಬಾ ಫನ್ನಿ ವೇಯಲ್ಲಿ ಗಿಲ್ಲಿ ಮತ್ತೆ ಧನುಷ್ ಅವ್ರ ಇಬ್ರು ಸಹ ರಘು ಅವರ ಕಾಲಿಡಿತಾ ಇದ್ರು. ಮನೆಯಲ್ಲಿದ್ದಂತೆ ಎಲ್ಲಾ ಕಂಟೆಸ್ಟೆಂಟ್ ಗಳು ಸಹ ನಗುತ್ತಾ ಇದ್ರು ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ರಕ್ಷಿತಾ ಮೇಲೆ ಸ್ವಲ್ಪ ಗರಂ ಆದ್ರು ರಘು ಅಂತಾನೆ ಹೇಳ್ಬೋದು. ವಿಚಾರ ಏನು ಅಂದ್ರೆ, ನಿನ್ನೆ ನೈಟ್ ಅಲ್ಲಿ ಡಾಲು ಮತ್ತೆ ಏನು ಚಪಾತಿ ಮಾಡಿದ್ರು. ಒಂದು ಸಂದರ್ಭದಲ್ಲಿ ಊಟ ತಿನ್ಬೇಕಾದ್ರೆ ರಕ್ಷಿತಾ ಶೆಟ್ಟಿ ಅವರೇನಿದ್ದಾರೆ ಸಕ್ಕರೆ ಬಾಕ್ಸ್ ನ ಮುಚ್ಚಳದಲ್ಲಿ ಊಟ ತಿಂತಾ ಇದ್ರು. ಈ ವಿಚಾರಕ್ಕೆ ರಘು ಅವ್ರಿಗೆ ಸ್ವಲ್ಪ ಸಿಟ್ಟು ಬಂದು ಸ್ವಲ್ಪ ಗರಂ ಆದ್ರು ರಕ್ಷಿತಾ ಶೆಟ್ಟಿ ಮೇಲೆ ಅಂತಾನೆ ಹೇಳ್ಬೋದು. ಯಾರಾದ್ರೂ ಆಗ್ಲಿ ಆತರ ಊಟ ತಿಂತಾರ ರಕ್ಷಿತಾ ಶೆಟ್ಟಿ, ಆ ಒಂದು ಏನು ಬಾಕ್ಸ್ ನ ಒಂದು ಮುಚ್ಚಳ ಇದೆ ಅದನ್ನ ಮತ್ತೆ ನಾವು ಸಕ್ಕರೆ ಮೇಲೆ ಮುಚ್ತೀವಲ್ಲ, ಯೂಸ್ ಮಾಡ್ತೀವಲ್ಲ, ಅದ್ರಲ್ಲಿ ಊಟ ತಿಂತಾ ಇದೆಯಾ, ಸ್ವಲ್ಪ ಅದು ನಿಮ್ಗೆ ಕಾಮನ್ ಸೆನ್ಸ್ ಇದೆಯಾ, ಸ್ವಲ್ಪ ಬುದ್ಧಿ ತಿಳ್ಕೊ ಅನ್ನೋ ತರ ಇಲ್ಲಿ ರಘು ಅವರು ಬುದ್ಧಿ ಮಾತ್ರ ಹೇಳಿದ್ರು ರಕ್ಷಿತಾ ಶೆಟ್ಟಿಗೆ ಅಂತಾನೆ ಹೇಳ್ಬೋದು. ನಂತರ ಇಲ್ಲಿ ರಾಶಿಕಾ ಮತ್ತೆ ಕಾವ್ಯ ಅವರಿಬ್ರು ಸಹ ಸಿಕ್ಕಾಪಟ್ಟೆ ಲಾಂಗ್ ಆಗಂತೆ ಕಾನ್ವರ್ಸೇಷನ್ ಮಾಡ್ತಾ ಇದ್ರು. ಇನ್ನ ಉಳಿದಿರೋದು ಕೆಲವೇ ವಾರಗಳಾಗಿರೋದ್ರಿಂದ ನಮ್ಮ ಮಧ್ಯೆ ಏನೆಲ್ಲ ಮನಸ್ತಾಪಗಳಿದೆ ಅದನ್ನೆಲ್ಲ ಮರೆತು ನಾವೆಲ್ಲ ಚೆನ್ನಾಗಿ ಜೊತೆಲಿರೋದು ತುಂಬಾ ಮುಖ್ಯವಾಗುತ್ತೆ. ನಿನ್ನೆ ನಾನು ಪಾತ್ರಗಳನ್ನ ತೊಳಿಬೇಕಾದ್ರೆ ನನ್ನ ಜೊತೆ ಮಾತಾಡೋದಕ್ಕೆ ಯಾರು ಸಹ ಇಲ್ಲಿ ಇರ್ಲಿಲ್ಲ. ಕ್ಯಾಮ್ರಾ ಜೊತೆ ಮಾತಾಡ್ಕೊಂಡು ಒಬ್ಬಂಟಿಯಾಗಿ ಪಾತ್ರಗಳನ್ನ ತೊಳಿತಾ ಇದ್ದೆ. ಮನೆಯಲ್ಲಿ ಯಾರು ನನ್ನ ಜೊತೆ ಮಾತಾಡೋರು ಇರುವಲ್ಲ ಅನ್ನೋ ಫೀಲಿಂಗ್ ಬರ್ತಾ ಇದೆ ಮನೆಯಲ್ಲಿ ಅನ್ನೋದ್ರಲ್ಲಿ ರಾಶಿಕಾ ಅವರು ಅವರ ಒಂದು ಸಿಚುವೇಶನ್ ಬಗ್ಗೆ ಇಲ್ಲಿ ಕಾವ್ಯ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಅಂತಾನೆ ಹೇಳ್ಬೋದು. ನಂತರ ಇಲ್ಲಿ ರಕ್ಷಿತಾ ಶೆಟ್ಟಿನ ಕೇಳ್ತಾ ಇದ್ರು. ರಾಶಿಕಾ ಅವ್ರು ಏನೋ ನಮ್ಮ ರಘು ಆಗಿರ್ಬೋದು, ರಕ್ಷಿತಾ ಶೆಟ್ಟಿ ಆಗಿರ್ಬೋದು, ಮತ್ತೆ ರಾಶಿಕಾ ಅವರು ಬೆಡ್ರೂಮ್ ನಲ್ಲಿ ಕುಳಿತುಕೊಂಡಿರ್ಬೇಕಾದ್ರೆ ಇಲ್ಲಿ ರಾಶಿಕಾ ಅವರು ರಕ್ಷಿತಾ ಶೆಟ್ಟಿಗೆ ಒಂದು ಪ್ರಶ್ನೆ ಮಾಡೋದು. ಅದೇನು ಅಂದ್ರೆ, ನಿನ್ನ ಫಸ್ಟ್ ಲವ್ ಯಾರು, ನಿನ್ಗೆ ಕ್ರಶ್ ಎಷ್ಟು ಜನ ಆಗಿದೆ ಅನ್ನೋ ಪ್ರಶ್ನೆ ಮಾಡಿದ್ರೆ ರಕ್ಷಿತಾ ಶೆಟ್ಟಿ ಅವರು, ನನ್ನ ಲೈಫ್ ಅಲ್ಲಿ ನನ್ಗೆ ಯಾರು ಸಹ ಇನ್ನ ಲವ್ವೇ ಆಗಿಲ್ಲ, ಕ್ರಶ್ ಆಗಿಲ್ಲ, ಮುಂದಿನ ದಿನಗಳಲ್ಲಿ ನೋಡ್ಬೇಕು, ಸದ್ಯಕ್ಕಾದ್ರೆ ಯಾರು ಆಗಿಲ್ಲ ಅನ್ನೋ ಉತ್ತರ ಕೊಡ್ತಾ ಇದ್ರು. ನಂತರ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಮಾಡು ಮತ್ತೆ ರಘು ಅವರ ವಿಚಾರದಲ್ಲಿ ಅವ್ರಿಬ್ಬರನ್ನ ನಾನು ನೋಡಿದ್ರೆ ಅವ್ರಿಬ್ರು ಸಹ ಲವ್ ಮಾಡಿದಾರೆ, ಅವ್ರ ಕಡೆಯಿಂದ ಪ್ರಪೋಸ್ ಮಾಡಿದ್ರೆ ಅನ್ನೋ ತರ ನನಗೆ ಕಾಣೋದೇ ಇಲ್ಲ. ಇಬ್ರು ಸಹ ಸೀರಿಯಸ್ ಫೇಸು. ಯಾವ ತರ ಇವರೆಲ್ಲ ರೊಮ್ಯಾನ್ಸ್ ಮಾಡಿರ್ತಾರೆ, ಇಲ್ಲ ಅಂದ್ರೆ ಯಾವ ತರ ಇವ್ರು ಪ್ರಪೋಸ್ ಮಾಡಿರ್ತಾರೆ ಅಂದ್ರೆ ನನ್ಗೆ ಈಗ್ಲೂ ಸಹ ಒಂಥರ ಇನ್ನು ಕುತೂಹಲವಾಗಿದೆ ಅನ್ನೋ ತರ ರಕ್ಷಿತಾ ಶೆಟ್ಟಿ ಅವ್ರು ಮಾತಾಡ್ತಾ ಇದ್ರು. ರಾಶಿಕ್ ಅವ್ರು ಸಹ ಇಲ್ಲಿ ರಘು ಅವ್ರ ಕಾಲ್ ಎಳಿತಾ ಇದ್ರು. ಏನ್ ರಘೋಣ, ನಿನ್ ಮುಖ ನೋಡಿದ್ರೆ ನೀನ್ ಲವರ್ ಬಾಯ್ ತರ ಕಾಣೋದೇ ಇಲ್ಲ ಅಂತ ಹೇಳ್ತಾ ಇದ್ದಾಳೆ ರಕ್ಷಿತಾ ಅನ್ನೋ ತರ ಇಲ್ಲಿ ಇಬ್ರು ಸೇರ್ಕೊಂಡು ರಘು ಅವರ ಕಾಲ್ ಎಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಗಾರ್ಡನ್ ಏರಿಯಾದಲ್ಲಿ ಗಿಲ್ಲಿ, ಧನುಷ್, ಕಾವ್ಯ, ಸ್ಪಂದನ ಅವ್ರ ಮಧ್ಯೆ ಚರ್ಚೆ ಆಗ್ತಾ ಇತ್ತು ಟಾಸ್ಕ್ ನ ವಿಚಾರದಲ್ಲಿ. ಯಾವ ಟಾಸ್ಕ್ ಯಾವ ಒಂದು ವಾರದಲ್ಲಿ ಬಂತು ಮತ್ತೆ ಯಾರ ನಿರ್ಧಾರಗಳು ಯಾವ ತರ ಆಗಿತ್ತು, ಅಂಡ್ ಇಷ್ಟು ಬೇಗನೆ ನಾವು ಇಷ್ಟರ ಮಟ್ಟಿಗೆ ಮುಗಿಸ್ಬಿಟ್ಟಿದೀವ ಸೀಸನ್ ಅಂತ ಅನಿಸ್ತಾ ಏನೋ ತರ ಡಿಸ್ಕಷನ್ ಆಗ್ತಾ ಇತ್ತು. ಅಂಡ್ ಗಿಲ್ಲಿ ಅವರು ಇಲ್ಲೊಂದು ಮಾತನ್ನ ಹೇಳ್ತಾ ಇರೋದು ಏನು ಅಂದ್ರೆ, ಈ ಒಂದು ಬಿಗ್ ಬಾಸ್ ಸೀಸನ್ 12ರಲ್ಲಿ ನನಗೆ ಫಿಸಿಕಲ್ ಟಾಸ್ಕ್ ಆಡುವಂತ ಅವಕಾಶವನ್ನೇ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರು. ಫಿಸಿಕಲ್ ಟಾಸ್ಕ್ ಯಾವಾಗ ಬಿಗ್ ಬಾಸ್ ಅವ್ರು ನೀಡಿದ್ರೆ ಅವಾಗೆಲ್ಲ ಸಹ ನಾನು ಉಸ್ತುವಾರಿ ಆಗಿದ್ದೆ, ಇಲ್ಲಾಂದ್ರೆ ನಾನು ಬೇರೆ ಒಂದು ನಿರ್ಧಾರಗಳು ಇಲ್ಲ ಅಂದ್ರೆ ಆಟದಿಂದ ಹೊರಗಡೆ ಸ್ಥಾನದಲ್ಲಿ ನಿಂತ್ಕೊಳ್ತಾ ಇದ್ದೆ. ಫಿಸಿಕಲ್ ಆಗಿರೋ ಆಕ್ಟಿವಿಟೀಸ್ ಯಾವ್ದು ಸಹ ಅಷ್ಟರ ಮಟ್ಟಿಗೆ ನಾನು ಆಡಿಲ್ಲ ಅನ್ನೋ ತರ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾ ಇದ್ರು. ಬಟ್ ಕಾವ್ಯ ಅವ್ರು ಇಲ್ಲ ಕಾರಣ ನೀನು ಫಿಸಿಕಲ್ ಟಾಸ್ಕ್ ಆಡಿದೆ, 2-3 ಫಿಸಿಕಲ್ ಟಾಸ್ಕ್ ಆಡಿದೆ ಅಂದ್ಬಿಟ್ಟು ಕೆಲವೊಂದು ಟಾಸ್ಕ್ ಗಳ ವಿಚಾರ ಸಹ ಇಲ್ಲಿ ಕಾವ್ಯ ಅವ್ರು ಹೇಳ್ತಾ ಇದ್ರು. ನೀನ್ ಯಾಕೆ ಆತರ ಹೇಳ್ಕೊಳ್ತೀಯ, ನೀನೇ ಆಡಿಲ್ಲ ಅಂತ ನೀನ್ ಯಾಕೆ ಹೇಳ್ತೀಯ, ನೀನ್ ಆಡಿದೆ ಅಲ್ವಾ ಅನ್ನೋ ತರ ಇಲ್ಲಿ ಕಾವ್ಯ ಅವರು ಗಿಲ್ಲಿಗೆ ಹೇಳ್ತಾ ಇದ್ರು. ನಂತರ ಮುಂದಿನ ದಿನಗಳಲ್ಲಿ ಅಂದ್ರೆ ಉಳಿದಿರೋ 2-3 ವಾರಗಳಲ್ಲಿ ಯಾರು ಬಿಗ್ ಬಾಸ್ ಮನೆಯಲ್ಲಿ ಯಾವ ತರ ಆಟ ಆಡ್ಬೋದು, ಯಾವ ತರ ಆಟ ಎಕ್ಸ್ಪ್ರೆಸ್ ಮಾಡಬಹುದು ಅನ್ನೋ ತರ ಡಿಸ್ಕಷನ್ ಆಗ್ತಾ ಇತ್ತು. ಇಲ್ಲಿ ಬೆಡ್ರೂಮ್ ನಲ್ಲಿ ಧ್ರುವಂತ ಮತ್ತೆ ಅಶ್ವಿನಿ ಗೌಡರ ಮಧ್ಯೆ ಚರ್ಚೆ ಆಗ್ತಾ ಇತ್ತು. ಯಥಾಸ್ಥಿತಿಯಲ್ಲಿ ಇದೇನು ಅಶ್ವಿನಿ ಮತ್ತೆ ಧ್ರುವಂತ ಮತ್ತೆ ಇಲ್ಲಿ ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿ ವಿಚಾರವನ್ನೇ ಮಾತಾಡ್ತಾ ಇದ್ರು. ಸರಿಯಾದಂತ ರೀತಿಯಲ್ಲಿ ಆಟ ಆಡ್ತಾ ಇಲ್ಲ, ಸ್ವಾರ್ಥಕ್ಕೆ ಆಟ ಆಡ್ತಾ ಇದ್ದಾರೆ. ಅವರ ವ್ಯಕ್ತಿತ್ವನೇ ಸರಿ ಇಲ್ಲ. ಇದುವರೆಗೂ ಸಹ ಯಾವ ತರ ಬಂದ್ರು ಅವ್ರನ್ನ ಮುಂದಿನ ದಿನಗಳಲ್ಲಿ ಅವರನ್ನ ಹೆಚ್ಚಿಗೆ ನಾವು ಅವ್ರ ಕಂಟೆಂಟ್ ತಗೊಳ್ಳೋದಕ್ಕೆ ಬಿಡಬಾರ್ದು ಅನ್ನೋ ತರ ಇಲ್ಲಿ ಚರ್ಚೆ ಆಗ್ತಾ ಇತ್ತು. ಇದು ನಿನ್ನೆ ಬೆಳಗ್ಗೆ ಪ್ರಾರಂಭವಾದಂತ ಜಗಳ ಅಥವಾ ಮಾತುಕತೆ ಏನಿದೆ, ನೈಟ್ ಮಲಗೋವರೆಗೂ ಸಹ ಇವರಿಬ್ರು ಸಹ ಬಿಡ್ತಾನೆ ಇಲ್ಲ. ಗಿಲ್ಲಿ 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 ಅಂತ ಗಿಲ್ಲಿ ವಿರುದ್ಧ ಮಾತಾಡ್ತಾನೆ ಬರ್ತಾ ಇದಾರೆ.
ಸೊ ನಿನ್ನೆ ನಡೆದಂತ 24x7 ಲೈವ್ ನಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರೋ ಒಬ್ಬರು ವಿರುದ್ಧವಾಗಿ ಒಬ್ರು ದೂಷಣೆ ಮಾಡ್ಕೊಳ್ಳೋದಾಗಿರ್ಬೋದು, ಚರ್ಚೆಗಳಾಗಿರ್ಬೋದು, ಏನು ಕಾರಣ ಸಿಗ್ಲಿಲ್ಲ ನಮ್ಗೆ. ಬಟ್ ಮಾತಾಡದಂತ ಕೆಲವೊಂದು ವಿಚಾರಗಳಲ್ಲಿ ನಮ್ಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ ಏನು ಅಂದ್ರೆ, ಉಳಿದಿರುವಂತ 2-3 ವಾರಗಳಂತ ಮನೆಯಲ್ಲಿರುವಂತ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಸಹ ಗೊತ್ತಿರೋದ್ರಿಂದ ಕೆಲವು ಕಂಟೆಸ್ಟೆಂಟ್ ಗಳು ಇನ್ನೇನು ಉಳಿದಿರೋದು 2-3 ವಾರ ನಾವೆಲ್ಲ ಸಹ ಚೆನ್ನಾಗಿರೋಣ, ಟಾಸ್ಕ್ ಗಳು, ಜಗಳಗಳು, ಪೈಪೋಟಿ ಇದ್ದೇ ಇದ್ದಿದ್ದು ಅದನ್ನೆಲ್ಲ ಮರ್ತ್ ಬಿಡೋಣ, ಇದುವರೆಗೂ ಸಹ ಆಡ್ಕೊಂಡ್ ಬಂದಿರೋದು, ಇನ್ ಮುಂದೆ ಅದು ಚೆನ್ನಾಗಿ ಜೊತೆಯಲ್ಲಿ ಲವಲವಿಕೆಯಿಂದ ಇರೋಣ ಅಂತ ಕೆಲವೊಂದು ಕಂಟೆಸ್ಟೆಂಟ್ ಅನ್ಕೊಳ್ತಾ ಇದ್ರೆ, ಇನ್ನು ಕೆಲವು ಕಂಟೆಸ್ಟೆಂಟ್ ಗಳು ಉಳಿದಿರೋದು ಕೆಲವೇ ವಾರಗಳು, ಈಗ್ಲಾದ್ರೂ ನಮ್ಮ ಆಟವನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಳೋಣ, ಬೇರೆ ಕಂಟೆಸ್ಟೆಂಟ್ ಗಳನ್ನ ಟಾರ್ಗೆಟ್ ಮಾಡೋಣ. ಇಷ್ಟು ದಿನಗಳ ಕಾಲ ಬೇರೆ ಕಂಟೆಸ್ಟೆಂಟ್ ಏನು ಕಂಟೆಂಟ್ ನ ಪಡ್ಕೊಂಡು ಅವರಿಗೆ ಟಾಪ್ ರೇಸ್ ನಲ್ಲಿ ಇದ್ದಾರೆ, ಆ ಕಂಟೆಂಟ್ ಅವ್ರಿಗೆ ಸಿಗದೆ ಇರೋ ತರ ಮಾಡೋಣ, ನಾವೊಂದು ರೇಸ್ ಗೆ ಬರೋಣ ಅಂತ ಬೇರೆ ಕಂಟೆಸ್ಟೆಂಟ್ಸ್ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಎರಡೂ ವೇ ನೋಡಿದ್ರೆ, ಎರಡೂ ವೇಲಿ ಅವ್ರು ಥಿಂಕ್ ಮಾಡ್ತಾರೆ ಕರೆಕ್ಟ್ ಅಂತ ಹೇಳ್ಬೋದು. ಒಂದು ವೇ ನೋಡೋದಾದ್ರೆ ಹೌದು 100% ನಿಜ, ಇಷ್ಟು ದಿನಗಳ ಕಾಲ ಜಗಳ ಆಡಿದ್ದಾರೆ, ಟಾಸ್ಕ್ ಆಡಿದ್ದಾರೆ, ಪ್ರತಿಯೊಂದು ಆಡಿದ್ದಾರೆ, ಉಳಿದಿರೋದು ಕೆಲವೇ ವಾರಗಳಾಗಿರಿಂದ ಬೇಕಾದ ಜಗಳ ಆಗಿರ್ಬೋದು, ಮನಸ್ತಾಪ ಮಾಡ್ಕೊಳ್ಳೋದು ಸರಿಯಲ್ಲ, ಇರೋಷ್ಟು ದಿನ ಚೆನ್ನಾಗಿರೋಣ ಅಂತ ಥಿಂಕ್ ಮಾಡ್ತಾ ಇರೋದು ಸಹ ಕರೆಕ್ಟೇನೆ. ಉಳಿದಿರೋದು ಕೆಲವೇ ವಾರಗಳು ನಾವು ಬಿಗ್ ಬಾಸ್ ಮನೆಗೆ ಬಂದಿರೋದೇ ಟಾಸ್ಕ್ ಆಡೋದಕ್ಕೆ, ನಾವೇ ಜಯಶೀಲರಾಗಿರ್ಬೇಕು, ನಾವು ಎದುರಾಳಿ ಕಂಟೆಸ್ಟೆಂಟ್ ಹೇಗಾದ್ರೂ ಮಾಡಿ ನೆಗೆಟಿವ್ ಮಾಡ್ಬೇಕು ಅಂತ ಅರ್ಥ ಮಾಡ್ಕೊಂಡು ಆ ವೇಳೆ ಆಟ ಆಡಕ್ ಹೋಗ್ತಾ ಇರೋದು ಸಹ ಟಾಸ್ಕ್ ವಿಚಾರದ ಅದು ಸಹ ಸರಿನೇ. ಸೊ ಎರಡೂ ಒಪಿನಿಯನ್ ಗಳು ಕರೆಕ್ಟ್ ಆಗಿದೆ, ಆ ಒಪಿನಿಯನ್ ತಪ್ಪು, ಈ ಒಪಿನಿಯನ್ ಕರೆಕ್ಟ್ ಅಂತ ನಾವು ಯಾರಿಗೂ ಸಹ ಹೇಳಕ್ ಆಗೋದಿಲ್ಲ. ಸೊ ಇದು ನಿನ್ನೆ ನೈಟ್ ಮಿಡ್ ನೈಟ್ ನಡೆದಂತ ಮಾತುಕತೆಗಳಾಗಿರ್ಬೋದು, ಚರ್ಚೆಗಳಾಗಿರ್ಬೋದು, ಬಿಗ್ ಬಾಸ್ ನ 24x7 ಲೈವ್ ನ ಅಪ್ಡೇಟ್ ಗೋಸ್ಕರ ಆಗಿರ್ಬೋದು, ಪ್ರೋಮೋ ರಿವ್ಯೂಸ್ ಗೋಸ್ಕರ ಆಗಿರ್ಬೋದು, ಅಂಡ್ ಎಪಿಸೋಡ್ ನ ರಿವ್ಯೂ ಗೋಸ್ಕರ ನನ್ನ ಒಂದು ಚಾನಲ್ ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.